ಎಷ್ಟು ಕ್ವಿಂಟಲ್ ಕೊಡ್ತಾ ಇದ್ದಾರೆ? 23 ಕ್ವಿಂಟಲ್ ಕೊಡ್ತಾ ಇದ್ದಾರೆ. ಎಲ್ಲ ರೈತರಿಗೂ ಒಂದು ಸ್ಟೇಟ್ಮೆಂಟ್ ತಗೊಳ್ಳಿ. ಬೇರೆ ಎಲ್ಲಾನು ನೋಡೋ ರೈತರು ಖುಷಿ ಆಗ್ಬೇಕು, ಬರ್ಬೇಕಿಲ್ಲ. ರೈತರದೇ ಸ್ಟೇಟ್ಮೆಂಟ್ ತಗೋಬೇಕು. ಮನ್ಸಿಗೆ ಏನ್ ಅನ್ಸುತ್ತೋ ಅದನ್ನ ಒಂದೊಂದು ಲೈನ್ ಹಾಕಿರ್ಬೇಕು. ಅವ್ರು ವೋಚರ್ ಇದು ರಾಗಿ ಹಾಕಿರೋದಕ್ಕೆ ಖಾತ್ರಿ. ಇದು ಒಬ್ಬ ರೈತರು 23 ಕ್ವಿಂಟಲ್ ರಾಗಿನ ಕೊಟ್ಟಿದ್ದಾರೆ. ಇವ್ರಿಗೆ ಇದರಲ್ಲಿ ರಸೀದಿಯಲ್ಲಿ 1,14,821 ಇವರ ಅಕೌಂಟ್ಗೆ DPT ಮುಖಾಂತರ ಆಗುತ್ತೆ ಅಂತ ಅದು ಒಂದು ರಸೀದಿನೂ ಕೊಡ್ತಾ ಇದ್ದಾರೆ. ಇವ್ರು ಒಂದು ಎಷ್ಟಾಗತ್ತದ ನೋಡಿ. ಈ ರೈತರು 41 ಕ್ವಿಂಟಾಲ್ ಕೊಟ್ಟಿದ್ದಾರೆ, ಹಿಂದೆನೂ ಕೊಟ್ಟಿದ್ದಾರೆ. ಇನ್ನು ಮೇಲೆ ಮೇಡಮ್ ನಮ್ಮ ಹತ್ರ ತಗೊಂಡಿರೋದು ಅಷ್ಟೇ. ಇನ್ನು ಜಾಸ್ತಿ ಇದೆ, 50 ಮೂಟೆ 50 ಕ್ವಿಂಟಾಲ್ ಇದೆ. ಇವರಿಗೆ 2 ಲಕ್ಷ ಬರುತ್ತೆ. ಇವ್ರಿಗೆ ಅದೆಲ್ಲ ಪ್ರೊಸೀಜರ್ಸ್ ಮಾಡಿ ಆಗಿದೆ. ಇವರು 41 ಕ್ವಿಂಟಾಲ್ ಕೊಡ್ತಾ ಇದ್ದಾರೆ. ಇವರು ಈ ಸತಿ ಇವರಿಗೆ ಲಾಭದಾಯಕವಾಗಿದೆ. ಸರ್ಕಾರ ತಗೊಂತ ಇರೋ ಯೋಜನೆ ಇಂದ ರೈತರಿಗೆ ಲಾಭ ಇದೆ. ರಾಗಿ ಇವತ್ತು ಏನು ಬೆಂಬಲ ಬೆಲೆ ಕೊಟ್ಟು ತಗೋತಾ ಇದ್ದಾರೆ ಸರ್ಕಾರದ ಯೋಜನೆಯಿಂದ, ಮಹತ್ವದ ಯೋಜನೆಯಿಂದ ರೈತರು ಈ ಸತಿ ಲಾಭನ ನೋಡ್ತಾ ಇದ್ದಾರೆ. ಇನ್ನೇನು ಕೂಡ ಕಡಿಮೆ ಸಿಕ್ಕಿದೆ. ಈ ಸತಿ ಲಾಭ ಇದೆ ಅವರಿಗೆ. ಮಾರ್ಕೆಟ್ ವ್ಯಾಲ್ಯೂಗಿಂತ 1,200 ರೂಪಾಯಿ 1 ಕ್ವಿಂಟಾಲ್ಗೆ ಲಾಭ ಸಿಗ್ತಾ ಇದೆ. ಮಾಡ್ಲಿ ಅಂತ ಅದಕ್ಕೆ ರೈತರ ಎಲ್ಲಿ ಬೆಳೆ ಬೆಳೆದಿದ್ದಾರೆ, ರಾಗಿ ಬೆಳೆದಿದ್ದಾರೆ, ಆ ಜಾಗಕ್ಕೆ ಹೋದ್ರೆ ಮಾಹಿತಿ ನೀವು ಕೊಡೋದ್ರಿಂದ ಇವ್ರದ್ದು ಒಂದ್ ಕಡೆ ಮಾಹಿತಿ ಕೊರತೆ ಇದ್ರೆ ರೈತರಿಗೆ, ಇನ್ನೊಂದ್ ಕಡೆ ಪ್ರಚಾರದ ಕೊರತೆ ಇದೆ. ಆ ಪ್ರಚಾರ ಕೊರತೆನ ನೀವು ಜವಾಬ್ದಾರಿಯಿಂದ ರೈತರಿಗೆ ಮಾಹಿತಿ ಕೊಟ್ರೆ ಒಳ್ಳೇದಾಗುತ್ತೆ ಬರುವಂತ ದಿನಗಳಲ್ಲಿ ರೈತರಿಗೆ. ಈ ರೈತರಿಗೆ ಹೈಯೆಸ್ಟ್ ನಮ್ಮ KGF ತಾಲೂಕಲ್ಲಿ ಇವರೇ ಹೈಯೆಸ್ಟ್ ನಮ್ಗೆ ರಾಗಿ ಕೊಡ್ತಾ ಇರುವಂತವ್ರು. ಸರ್ಕಾರಕ್ಕೆ ರಾಗಿ ಕೊಡ್ತಾ ಇರುವಂತ ದೊಡ್ಡ ರೈತರು ಇವರು. ಆ ಅಣ್ಣ ಎಲ್ಲೋದ್ರು? ಜಯರಾಮ್ ರೆಡ್ಡಿ ಅಣ್ಣಗೂ ಒಂದ್ ಜೊತೆಲ್ಲ ಆ ಅಣ್ಣನೆಲ್ಲ ಹಾಕಿದ್ ರಾಗಿ ಚೆನ್ನಾಗಿದೆ ಅಲ್ಲ ಬೆಳೆದಿರೋದನ್ನು. ನಮಸ್ಕಾರ. ಈ ದಿನ ದಯವಿಟ್ಟು ಮಾತಾಡಬೇಡಿ. KGF ತಾಲೂಕಿನಲ್ಲಿ ಸರ್ಕಾರದ ಬಹುಮುಖ್ಯ ಯೋಜನೆಯಾದ ಬೆಂಬಲ ಬೆಲೆ ಯೋಜನೆಯಡಿ ರೈತರಿಂದ ರಾಗಿ ಖರೀದಿ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮನ ಈ ದಿನ ಉದ್ಘಾಟನೆ ಮಾನ್ಯ ಶಾಸಕರು ಮಾಡೋದರೊಂದಿಗೆ ಖರೀದಿ ಪ್ರಾರಂಭ ಮಾಡ್ತಾ ಇದ್ದೀವಿ. ಹಿಂದೆ ಒಂದು ಗಾದೆ ಇತ್ತು, ರಾಗಿ ತಿನ್ನೋನು ನಿರೋಗಿ ಅಂತ. ಯಾರು ರಾಗಿ ತಿಂತಾನೆ ಅವನಿಗೆ ರೋಗ ಇರಲ್ಲ. ಈಗ ಅದು ಮರುಕಳಿಸಿದೆ. ಕೆಲವು ವರ್ಷಗಳ ನಂತರ ರಾಗಿ ಮುದ್ದೆ ಅಂದರೆ ಜನ ಒಂಥರ ಅಸಹ್ಯ ಪಡ್ತಾ ಇದ್ರು. ರಾಗಿ ತಿನ್ನೋರು ಅಂದರೆ ಅವ್ರೇನೋ ರಾಗಿ ತಿಂತಾನೆ ಬಿಡು, ಅವನು ಅನ್ನ ತಿನ್ನೋ ಬರೋಕಿಲ್ಲ ಅಂತ ಹೇಳ್ತಿದ್ರು. ಇದನ್ನು ಮನಗಂಡು ಅಕ್ಕಿ ಅನ್ನ ತಿಂತಾಯಿದ್ರು. ಅನ್ನ ತಿಂದು ಈಗ 90% ಜನಕ್ಕೆ ಶುಗರ್ ಬಂದು ಕೂತಿದೆ. ಈಗ ರಾಗಿ ಮಹತ್ವ ಏನು ಅನ್ನೋದು ಜನಗಳಿಗೆ ಇತ್ತೀಚೆಗೆ ಅರಿವಾಗಿದೆ. ಆಮೇಲೆ ರಾಗಿ ಬೆಳಿಬೇಕಾದ್ರೂ ರೈತ ಎಷ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ರಾಗಿ ಬೆಳೀತಾ ಇದೆ ಅಂದರೆ, ನಮಗೆ ನಮ್ಮ ತಾತನಿಂದ ಒಂದು ಬಳುವಳಿಗೆ ಬಂದಿದೆ ರಾಗಿ ಬೆಳೆಯೋಕ್ಕೆ. ನಾನು ಸುಧಾ ರೈತ. ನಾನು ಸುಧಾ ಈ ವರ್ಷ 24 ಕ್ವಿಂಟಾಲ್ ರಾಗಿ ಬೆಳೆದಿದ್ದೀನಿ. ಇಲ್ಲಿದ್ದು ನಮ್ಮೂರಲ್ಲಿ ರಾಗಿ ಬೆಳೀತಾ ಇದೆ. ರಾಗಿ ಬೆಳೆಯೋಕ್ಕೆ, ರಾಗಿನ ಭೂಮಿಗೆ ಹಾಕ್ಬೇಕಾದ್ರೆ ರೈತ ಮೊದಲು ಗಣಪತಿ ಪೂಜೆ ಮಾಡ್ತಾನೆ. ಸಗಣಿಲಿ ಗಣೇಶನ ಮಾಡ್ಕೊಂಡು ಪೂಜೆ ಮಾಡಿ, ಆ ಪೂಜೆ ನಂತರ ನಮ್ಗೆ ವಿಘ್ನ ಆಗ್ದಂಗೆ ರಾಗಿ ಉತ್ತಮ ಬರ್ಲಿ ಕಣಪ್ಪ ಅಂತ ಪೂಜೆ ಮಾಡಿ ರಾಗಿ ಬಿತ್ತುತ್ತಾನೆ. ಒಂದು ರಾಗಿ ಬೆಳಿಬೇಕಾದ್ರೆ ರೈತ ಎಷ್ಟು ಕಷ್ಟಪಡ್ತಾನೆ ಅಂದರೆ, ಹದ ಮಾಡ್ತಾನೆ. ಜಮೀನ 3 ಬಾರಿ 4 ಬಾರಿ ಹದ ಮಾಡ್ತಾನೆ. ಅದಕ್ಕೆ ಮಳೆ ಬಂದಂಥ ಸಂದರ್ಭದಲ್ಲಿ ನೋಡ್ರಿ, ಚಿಕ್ಕಸ್ತು ಮಳೆ ದೊಡ್ಡಸ್ತು ಮಳೆ ಅಂತ ನಮ್ಮ ಕಡೆ ಹೇಳ್ತಾರೆ, ಈ ಕಡೆ ಏನೋ ಗೊತ್ತಿಲ್ಲ. ಆ ಮಳೆ ಬಂದಾಗ ರಾಗಿ ಬಿಡ್ತಾನೆ, ಅದಕ್ಕೆ ಒಕ್ಕಣೆ ಮಾಡ್ತಾನೆ, ಅದಕ್ಕೆ ಕಳೆ ಕೀಳ್ತಾನೆ. ಬೇಜಾನ್ ಕೆಲಸ ಇದೆ. ರಾಗಿ ಸುಲಭವಾಗಿ ಬೆಳೆಯೋಕ್ಕಾಗಲ್ಲ. ಆದ್ರೂ
ಬಡವರ ಬೆಳೆ ಇದು. ಆ ಭೂಮಿ ತಾಯಿ ರಾಗಿ ಹಾಕ್ತವ್ರಿಗೆ ಮೋಸ ಮಾಡಲ್ಲ. ಯಾವಾಗಾದ್ರೂ ಸರಿ ಸ್ವಲ್ಪನಾದ್ರು ರಾಗಿ ಕೊಡ್ತಾರೆ. ಏನಕ್ಕೆ ಉದಾಹರಣೆ. ನಂತರ ಕಟಾವು ಮಾಡ್ತಾನೆ. ಈಗಾರು ಮಿಷಿನ್ಗಳು ಬಂದಿದೆ ಎಲ್ಲ ಒಕ್ಕಣೆ ಮಾಡೋಕ್ಕೆ. ಹಿಂದೆ ನಮ್ಮ ತಾಯಂದಿರು ಬೆಳಿಗ್ಗೆ ಕುತ್ಕೊಂಡು ಆ ರಾಗಿ ಕುಯ್ತಿದ್ದನ್ನ ನೀವೇನಾರ ಜ್ಞಾಪಕ ಮಾಡ್ಕೊಂಡ್ರೆ ಇಷ್ಟು ಕಷ್ಟಪಡ್ಬೇಕಾ ರಾಗಿಗೆ ಅಂತಿದ್ರು. ಈಜಿಯಾಗಿ ಊಟ ಮಾಡ್ತಾ ಇದ್ರು. ಇವಾಗ ವಾರಾನುಗಟ್ಟಲೆ ರಾಗಿ ಕುಯ್ತಿದ್ರು, ವಾರಾನುಗಟ್ಟಲೆ ಒಕ್ಕಣೆ ಮಾಡ್ತಿದ್ರು. ಒಕ್ಕಣೆ ಮಾಡಿ ರಾಗಿನ ಮಾರಾಟ ಮಾಡ್ತಿರ್ಲಿಲ್ಲ, ಅವ್ರ ಮನೆಯರೆಲ್ಲ ಊಟ ಮಾಡ್ತಿದ್ರು. ಆ ರಾಗಿ ಊಟ ಮಾಡ್ತಿದ್ದಾಗ ಹೇಗಿತ್ತು ಅಂದರೆ ನನ್ನಂಗಿರ್ಲಿಲ್ಲ, ಚೆನ್ನಾಗಿ ಆರೋಗ್ಯವಾಗಿದ್ರು. 3 ಬಾರಿ ಮುದ್ದೆ ತಿಂತಿದ್ವಿ. 3 ಬಾರಿ ಮುದ್ದೆ ತಿಂದ್ರು ಅದು ಕರಗ್ತಿತ್ತು. ಇವಾಗ 1 ಬಾರಿ ಮುದ್ದೆ ತಿಂದ್ರೆ ಕರಗಲ್ಲ. ಯಾಕೆಂದ್ರೆ ಈ ಅಕ್ಕಿ ಅನ್ನ ಇದು ತಿಂದು ಈಗೇನಾಗಿದೆ ಮತ್ತೆ ಅದಕ್ಕೆ ಬಂದಿದ್ದೀವಿ. ನಂತರ ಒಕ್ಕಣೆ ಮಾಡಿ ಕಾರಣದಲ್ಲಿ ಇವತ್ತೇನು ಪೂಜೆ ಮಾಡ್ತಾ ಇದ್ದಾರೆ ಇದು ನೋಡಿ ನಮಗೆ ನಾವು ಮಾಡ್ತಿದ್ದೆಲ್ಲ ಜ್ಞಾಪಕ ಬಂತು. ನಮ್ಮ ತಾತ ಹೇಳ್ತಿದ್ರು ರಾಶಿ ಪೂಜೆ. ರಾಶಿ ಅಂದರೆ ರಾಗಿ ಎಲ್ಲ ಬಡ್ದು ಗುಡ್ಡೆ ಆಗಿದೆ. ರಾಶಿ ಪೂಜೆ ಮಾಡಿ ಮನೆಯ ಗರತಿ ಆ ರಾಶಿ ಕೈ 2 ಕೈನೂ ರಾಶಿ ಮೇಲೆ ಇಟ್ಟು ಸಣ್ಣ ಮಾಡ್ಕೊಂಡ್ರೆ ಆ ಮನೆಗೆ ಶ್ರೇಯಸ್ಸಾಗುತ್ತೆ. ಇನ್ನೂ ರಾಗಿ ಅತಿ ಹೆಚ್ಚವಾಗಿ ಮುಂದಕ್ಕೆ ಉತ್ತಮವಾಗಿ ಆಗುತ್ತೆ, ಇನ್ನೂ ಬೆಳೆ ಬೆಳಿಬೋದು ಅಂತ ಒಂದು ಒಕ್ಕಣೆ ಇತ್ತು. ಅದನ್ನ ಜ್ಞಾಪಕ ಮಾಡ್ಕೊಂಡು ಮೇಡಮ್ದವ್ರಿಗೆ ಹೇಳಿದೆ 2 ಕೈನೂ ಇಟ್ಟು ಪೂಜೆ ಸಣ್ಣ ಮಾಡ್ಕೊಳ್ಳಿ ಮೇಡಮ್ ಮಾಡ್ಕೊಂಡು. ಅದು ರಾಗಿಯ ಹಿನ್ನೆಲೆ ಅಂತ ನಾನಾದ್ರೂ ಭಾವಿಸಿದ್ದೀನಿ. ರಾಗಿ ಬೆಳಿಬೇಕಾದ್ರೆ ರೈತರಿಗೆ ಕಷ್ಟ ಇದೆ. ಹಿಂದೆ ಎಲ್ಲ ಏನಾಗ್ತಿತ್ತು, ರಾಗಿ ಬೆಳೆದ್ರೆ ರಾಗಿ ಪರ್ಚೇಸ್ ಮಾಡ್ತಿರ್ಲಿಲ್ಲ. ಒಂದು ಸೇರು ಮಾಡ್ತಾ ಇದ್ರೆ 10 ರೂಪಾಯಿ 5 ರೂಪಾಯಿ ಹಿಂಗೆ ತೊಗೊಳೋರು. ಕ್ವಿಂಟಾಲ್ಗೆ 1,000 1,500 ತೊಗೊಳೋರು. ಆಮೇಲೆ ದಳ್ಳಾಳಿಗಳ ಅವಳಿ ಜಾಸ್ತಿ ಇತ್ತು. ಮೊದಲೇ ಬಂದ್ಬಿಟ್ಟು ನಿಮಗೆ ರಾಗಿ ಬಿತ್ತೋದ್ರ ಮೊದಲೇ ಅಡ್ವಾನ್ಸ್ ಕೊಟ್ಬಿಡೋರು. ನಾವು ಪಾಪ ಅವರು ಅವತ್ತ ಗೊಬ್ಬರಕ್ಕೆ ಟ್ರಾಕ್ಟರ್ಗೆ ಕೊಡ್ಬೇಕಾಯ್ತು, ಕೊಟ್ಬಿಡೋವು. ಇವೆಲ್ಲ ಕೊಟ್ಬಿಟ್ಟು ರಾಗಿ ಬೆಳೆದಂಥ ರೈತನಿಗೆ ಭಾರಿ ಲಾಸ್ ಆಗ್ತಿತ್ತು. ಇದನ್ನು ಮನಗಂಡು ಸರ್ಕಾರ ಬೆಂಬಲ ಬೆಲೆ ಯೋಜನೆಯಲ್ಲಿ ರಾಗಿ ಖರೀದಿ ಮಾಡ್ತಾ ಇದೆ. ಒಳ್ಳೆ ಉತ್ತಮವಾದ ರೈಟ್ ಕೊಡ್ತಾ ಇದೆ. 1 ಕ್ವಿಂಟಾಲ್ಗೆ 4,886 ರೂಪಾಯಿ ರೇಟ್ ಕೊಡ್ತಾ ಇದೆ ರಾಗಿಗೆ. ರಾಗಿಗೆ ಈ ಬೆಲೆನೇ ಇರಲಿಲ್ಲ, ರಾಗಿನ ಕೇಳೋರೇ ಇರಲಿಲ್ಲ. ಇವತ್ತು ರಾಗಿ ಬೆಲೆಯಲ್ಲಿ ಅಕ್ಕಿಗಿಂತೂ ಜಾಸ್ತಿ ಆಗಿದೆ ರೇಟ್. ಅಕ್ಕಿ 2,500 3,000 1 ಕ್ವಿಂಟಲ್ ಅಕ್ಕಿ ಸಿಗ್ತಾ ಇದೆ. ಈಗ ನಮ್ಮ ರಾಗಿ 4,883 ರೂಪಾಯಿ ಬಂದಿದೆ. ಇಂಥ ಒಂದು ರಾಗಿಯನ್ನು ಖರೀದಿ ಕೇಂದ್ರವನ್ನು ರೈತರಿಗೆ ಅನುಕೂಲವಾಗಲಿ ಅನ್ನೋ ಉದ್ದೇಶದಿಂದ ಸರ್ಕಾರ ಕಾರ್ಯೋನ್ಮುಖವಾಗಿದೆ. ಮತ್ತು ಈ ರಾಗಿನ ಮತ್ತೆ ಯಾರಿಗೂ ಕೊಡಲ್ಲ, ಸರ್ಕಾರ ಪರ್ಚೇಸ್ ಮಾಡಿ ಮತ್ತೆ ನಿಮಗೆ ಕೊಡ್ತದೆ. ಪಡಿತರ ಮುಖಾಂತರ ನ್ಯಾಯಬೆಲೆಂಗರಿಗೆ ಕೊಡ್ತದೆ. ಅದರಲ್ಲೂ ಒಂದು ವಿಶೇಷವಾಗಿ ಹೇಳ್ತೀನಿ ಮೇಡಮ್ನವರೇ, ನಾನು 3 ವರ್ಷದಿಂದ ಇಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿದ್ದೀನಿ. ಇದಕ್ಕೆ ಮೊದಲು ನಾನು ಕುಣಗಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿ 2 ಲಕ್ಷ ಕ್ವಿಂಟಾಲ್ ಒಂದು ವರ್ಷಕ್ಕೆ ರಾಗಿ ಖರೀದಿ ಮಾಡ್ತಿದ್ರು ಒಂದೇ ತಾಲೂಕು. 2 ಲಕ್ಷ ಕ್ವಿಂಟಾಲ್. ಇಲ್ಲಿ 2,000 ಕ್ವಿಂಟಾಲು 2,000 ಕ್ವಿಂಟಾಲು 2 ಲಕ್ಷ ಕ್ವಿಂಟಾಲ್ ಸಮ ಅಂತ ಹೇಳ್ತೀನಿ. ಅಂಥ ಉತ್ತಮವಾದ ರಾಗಿ ಕೊಡ್ತಾ ಇದ್ದಾರೆ. ಈ ಥರ ರಾಗಿನ ಬೇರೆ ಕಡೆ ಲಕ್ಷ ಎಲ್ಲಿ ತಗೊಳ್ತಾರೆ, ಅಲ್ಲಿ ಈ ಥರ ರಾಗಿ ಬರಲ್ಲ. ಆದರೆ ಕಡಿಮೆ ಕೊಟ್ಟರು ಸುಧಾ ನಮ್ಮ ರೈತರು ಅದಕ್ಕೇನೋ ಒಂದು ಮಿಕ್ಸಿಂಗ್ ಮಾಡ್ದಂಗೆ, ಯಾವುದೇ ಒಂದು ಕಳಪೆ ಇಲ್ದಂಗೆ ತಂದು ಕೊಡ್ತಾ ಇದ್ದಾರೆ. ನಾನು 3 ವರ್ಷದಿಂದ ನೋಡ್ತಾ ಇದ್ದೀನಿ. ಅದೇ ಥರ ಈಗೇನು ಇವತ್ತು ನೀವು ಇಲ್ಲಿ ನೋಡಿದಿರ ರಾಗಿ, ಕಡೆ ರೈತ ತರೋವರೆಗೂ ಇದೇ ಥರ ರಾಗಿ ತರ್ತಾರೆ. ಇಲ್ಲಿ ಆ ಒಂದು ನಂಬಿಕೆ ನಮಗೆ ಚೆನ್ನಾಗಿದೆ ಮೇಡಮ್. ಈ ಒಂದು ಅದು ಆಮೇಲೆ ಈ ರಾಗಿಗೆ ಬೇರೆದ ಮಿಕ್ಸ್ ಮಾಡೋದು ಒಂದೇ, ತಾಯಿ ಹಾಲಿಗೆ ವಿಷ ಮಿಕ್ಸ್ ಮಾಡೋದು ಒಂದೇ. ಇದು ನಮಗೆ ತಾಯಿ ಇದ್ದಂಗೆ ನಮ್ಮ ರಾಗಿ. ಇಂಥದ್ಕೆ ಯಾರು ದಯವಿಟ್ಟು ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ಮಧ್ಯವರ್ತಿಗಳ ಅವಳಿ ಇಲ್ಲಿಲ್ಲ ಅಂತ ನಾನು ಭಾವಿಸಿದ್ದೀನಿ ಮೇಡಮ್. ದಯವಿಟ್ಟು ಮಧ್ಯವರ್ತಿಗಳಿದ್ರೆ ರೈತರಿಗೆ ನಿಮ್ಮಲ್ಲಿ ಕೇಳ್ಕೊಳ್ತೀನಿ, ಮಧ್ಯವರ್ತಿಗಳಿಗೆ ರಾಗಿ ಮಾರಕ್ಕೆ ಹೋಗಬೇಡಿ. ನಿಮಗೆ ಏನು ನೋಂದಣಿ ಮಾಡ್ಕೊಂಡಿದ್ರಿ ಅವ್ರಿಗೆಲ್ಲಾರ್ದ ರಾಗಿನೂ ನಾವು ತಗೊಳ್ತೀವಿ. ಮಧ್ಯವರ್ತಿ ಕೊಟ್ಟು 3,000 2,000ಕ್ಕೆ ರಾಗಿ ಕೊಟ್ಟು ಸುಮ್ಮನೆ ನೀವು ಲಾಸ್ ಮಾಡ್ಕೊಳ್ಬೇಡಿ. ಆಮೇಲೆ ಇಲ್ಲಿ ದುಡ್ಡನ್ನು ಸುಧಾ ನಿಮ್ಗೆ ಅಷ್ಟೇ, ನೀವು ರಾಗಿ ಹಾಕಿದ ತಕ್ಷಣ DBT ಮುಖಾಂತರ ನಿಮ್ಮ ಅಕೌಂಟ್ ನೇರವಾಗಿ ಬರ್ತದೆ. 1 ವಾರ ಲೇಟ್ ಆಗ್ಬೋದು ಅಷ್ಟೇ, ನೇರವಾಗಿ ನಿಮ್ಗೆ ಹಣ ಬರ್ತದೆ. ಯಾರನ್ನು ಕೇಳೋಗಿಲ್ಲ, ಇಲ್ಲ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ನಿಮ್ಗೆ ಹಣ ಬರ್ತದೆ. ದಯವಿಟ್ಟು ಮಧ್ಯವರ್ತಿಗಳಿಗೆ ಯಾರು ನೀವು ರಾಗಿನ ಮಾರ್ಕಬೇಡಿ ಅಂತ ರೈತರು ಸುಧಾ ಮನವಿ ಮಾಡ್ತಾ, ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲು ಆಗಮಿಸಿರ್ತಕ್ಕಂಥ ಮತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿರುವಂಥ ನಿಮ್ಮೆಲ್ಲರ ನೆಚ್ಚಿನ ಶಾಸಕರು KGF ತಾಲೂಕಿನ ಶ್ರೀ ರೂಪಾ ಮೇಡಮ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸೋಣ.
ಈ ಕಾರ್ಯಕ್ರಮಕ್ಕೆ ರೈತರ ಹೆಸರೆಲ್ಲ ಹೇಳಿ. ಹೇಳ್ತೀವಿ. ಈ ಕಾರ್ಯಕ್ರಮಕ್ಕೆ ಏನಾದ್ರು ಕೊಡಿ ರೈತರಿಗೆ. ಕೋಲಾರ ನಗರಾಭಿವೃದ್ಧಿ ಸಂಸ್ಥೆ ಅಧ್ಯಕ್ಷರಾದಂತ KGF ನಗರಾಭಿವೃದ್ಧಿ ಸಂಸ್ಥೆ ಕೋಲಾರ್ಗೆ ಹೊರಟೋಗಿದ್ದಾರೆ ಅವರು. ಈ ಕೋಲಾರ ಆತ್ಮೀಯರಾದ ಶ್ರೀ ಶ್ರೀನಿವಾಸರವರು ಆಗಮಿಸಿದ್ದಾರೆ. ಅವ್ರಿಗೂ ಸುಧಾ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಈ ಒಂದು ಖರೀದಿಗೆ ಉಸ್ತುವಾರಿ ಮತ್ತು ಇಲಾಖಾ ಮುಖ್ಯಸ್ಥರಾದಂಥ ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮದ, ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ನಮ್ಮ ಗ್ಯಾರಂಟಿ ಯೋಜನೆ ಸದಸ್ಯರು ರೈತರು ಶ್ರೀ ಗೋವಿಂದ ರೆಡ್ಡಿ ಅವರು ಕೃಷ್ಣಾಪುರ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಸ್ವಾಗತ ಬಯಸೋಣ. ಮುನಿನಾರಾಯಣ ರೆಡ್ಡಿ ಅವರು ಚಕ್ಕೂರು ಬಂಡೆ ಅವ್ರಿಗೂ ಸಹ ಸ್ವಾಗತವನ್ನು ಬಯಸೋಣ. ಶ್ರೀ ರಾಮಕೃಷ್ಣ ರೆಡ್ಡಿ ದೊಡ್ಡಕಲ್ಲಹಳ್ಳಿ ಅವರಿಗೂ ಸಹ ಸ್ವಾಗತವನ್ನು ಬಯಸೋಣ. ಶ್ರೀ ಜಯರಾಮ್ ರೆಡ್ಡಿ KV ಸುಂದರಪಾಳ್ಯ ಅವ್ರಿಗೂ ಸ್ವಾಗತವನ್ನು ಬಯಸೋಣ. ಶ್ರೀ ವೆಂಕಟೇಶ್ ಚೆನ್ನಗಾನಹಳ್ಳಿ ಅವ್ರಿಗೂ ಸಹ ಚಿನ್ನಗಾನಹಳ್ಳಿ ಅವ್ರಿಗೂ ಸಹ ಸ್ವಾಗತ ಬಯಸೋಣ. ಹಾಗೆ KGF ತಾಲೂಕಿನ ಆಹಾರ ಇಲಾಖಾ ಸಹಾಯಕ ನಿರ್ದೇಶಕರಾಗಮಿಸಿದ್ದಾರೆ. ಅವ್ರಿಗೂ ಸ್ವಾಗತವನ್ನು ಬಯಸೋಣ. ಹಾಗೂ ಈ ಮಳಿಗೆ ವ್ಯವಸ್ಥಾಪಕರಾದ ಶ್ರೀ ಮನೋಹರ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಬಯಸೋಣ. ಅದೇ ರೀತಿ ಇದೆಲ್ಲಕ್ಕಿಂತ ಮುಖ್ಯವಾಗಿ ನಾವಿಲ್ಲೇನು ಮಾಡಿರೋದು ಇದೆಲ್ಲ ಜನಗಳಿಗೆ ತಲುಪಬೇಕಾದ್ರೆ ನಮ್ಮ ಪತ್ರಕರ್ತ ಬಾಂಧವರು ಬಹುಮುಖ್ಯ. ಪತ್ರಕರ್ತ ಬಾಂಧವರೆಲ್ಲ ಆಗಮಿಸಿದ್ದಾರೆ. ಅವರೆಲ್ಲರಿಗೂ ಸುಧಾ ಸ್ವಾಗತವನ್ನು ಬಯಸೋಣ. ಹಾಗೆ ಇಲ್ಲಿ ಹಾಜರಿರುವಂಥ ಎಲ್ಲ ರೈತ ಬಾಂಧವರಿಗೂ ಸುಧಾ ಸ್ವಾಗತವನ್ನು ಬಯಸುತ್ತಾ ನನ್ನ ಸ್ವಾಗತ ಭಾಷಣ ಜಿಲ್ಲಾ ವ್ಯವಸ್ಥಾಪಕರು ಕೋಲಾರ ಪ್ರಸಾದ್ ಅಂತ ನಾನು. ಇಷ್ಟೊತ್ತು ಈ ಒಂದು ಕಾರ್ಯಕ್ರಮದ ಬಗ್ಗೆ ಬಹಳ ಅದ್ಭುತವಾಗಿ ಮಾತಾಡ್ತಾ ಎಲ್ರಿಗೂ ಸ್ವಾಗತವನ್ನು ಕೋರಿದಂತ ನಮ್ಮ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಮಲ್ಲಿಕಾರ್ಜುನ್ ಉಪನಿರ್ದೇಶಕ ಕೋಲಾರ ನಮ್ಮ ಕಡೆ ಒಂದ್ಸರಿ ಎಲ್ಲ ಸರ್ ನಿಮ್ಮೆಲ್ಲರ ನೆಚ್ಚಿನ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಲ್ಲಿ ಭತ್ತ, ರಾಗಿ, ತೊಗರಿ ಮತ್ತೆ ತೃಣಧಾನ್ಯಗಳನ್ನ ಖರೀದಿ ಮಾಡ್ತಕ್ಕಂಥ ಪ್ರಕ್ರಿಯೆ ಪ್ರತಿ ವರ್ಷ ನಡೀತಾ ಇರುತ್ತೆ. ನಾವು ಎವ್ರಿ ಇಯರ್ ಕೂಡ ಈ ಒಂದು ರಾಗಿ ಖರೀದಿ ಪ್ರಕ್ರಿಯೆಯನ್ನ ಮಾಡ್ತಾ ಇದ್ವಿ. ಅವಾಗ ಯಾವುದೇ ರೀತಿ ಉದ್ಘಾಟನೆ ಇಲ್ದಿರ ನಾವು ಮಾಡ್ತಾ ಇದ್ವಿ, ಅಂದ್ರೆ ಅಧಿಕಾರಿಗಳು ನೇರವಾಗಿ ಖರೀದಿ ಮಾಡ್ತಾ ಇದ್ವಿ. ಈ ವರ್ಷದಿಂದ ನಮ್ಮ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಒಂದು ಸೂಚನೆ ಮೇರೆಗೆ ಎಲ್ಲ ಸಂಬಂಧಪಟ್ಟ ಸ್ಥಳೀಯ ಶಾಸಕರನ್ನ ಮತ್ತೆ ಎಲ್ಲರನ್ನೂ ಸಹ ಕರ್ಸ್ಕೊಂಡು ರೈತರನ್ನ ಕರ್ಸ್ಕೊಂಡು ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಆಗಬೇಕು. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರಾಗಿಯನ್ನು ಖರೀದಿ ಮಾಡ್ಬೇಕಾದ್ರೆ ಜನಗಳು ತಲುಪಬೇಕು ಅನ್ನೋ ಒಂದು ಕಾರಣದಿಂದ ನಾವು ಈ ವರ್ಷದಿಂದ ಈ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಮೇಡಮ್ ಅವ್ರಿಗೆ ಹೇಳಿದಂಗೆ ಇನ್ನೂ ಸೊಗಸಾಗಿ ಇನ್ನೂ ಹೆಚ್ಚಿಗೆ ಚೆನ್ನಾಗಿ ಮಾಡ್ಬೋದು. ನೆಕ್ಸ್ಟ್ ಟೈಮ್ ಇಂದ ಮೇಡಮ್ ಅವ್ರ ಸಲಹೆ ತಗೊಂಡು ಇನ್ನೂ ಹೆಚ್ಚಿಗೆ ಉತ್ತಮವಾಗಿ ಮಾಡ್ತಾ ಮತ್ತೆ ಇನ್ನೂ ಹೆಚ್ಚಿನ ಏನು ಪ್ರಚಾರವನ್ನು ಕೊಟ್ಟು ನಾವು ಮಾಡ್ತೀವಿ ಅಂತ ಹೇಳಿ ಒಂದು ಸಂದರ್ಭದಲ್ಲಿ ತಿಳಿಸ್ತೀನಿ. ಮೊದಲನೇದಾಗಿ ಈ ವರ್ಷದಲ್ಲಿ ನಮಗೆ KGF ನಲ್ಲಿ ಒಟ್ಟು 128 ಜನ ರೈತರು ನೋಂದಣಿ ಮಾಡಿರ್ತಾರೆ. 2102 ಕ್ವಿಂಟಾಲ್ ರಾಗಿ ನಮಗೆ ನೋಂದಣಿ ಆಗಿರುತ್ತೆ. ಇದು ಅಕ್ಟೋಬರ್ 15ರಿಂದ ಡಿಸೆಂಬರ್ 15ರವರೆಗೂ ನೋಂದಣಿ ಪ್ರಕ್ರಿಯೆ ಆಗಿರುತ್ತೆ. ಮೊದಲು ರೈತ ತಾನು ಏನು ಬೆಳೆ ಬೆಳೆದಿರ್ತಾನೆ ಅದನ್ನ ಪಾಣಿಯಲ್ಲಿ ಎಂಟ್ರಿ ಮಾಡಿಸಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ಸ್ ಇಂದ ಫ್ರೂಟ್ಸ್ ID ಅಂತ ಏನೋ ನಂಬರ್ ಕೊಡ್ತಾರೆ, ಆ ID ಸಮೇತ ಆಧಾರ್ ಕಾರ್ಡ್ ತಗೊಂಡ್ಬಂದು ತಂಬ್ ಇಂಪ್ರೆಷನ್ ಕೊಡೋದ್ರ ಮೂಲಕ ನಮ್ಮ ರಾಗಿ ಖರೀದಿ ಕೇಂದ್ರದಲ್ಲಿ ರೈತ ಫಸ್ಟ್ ರಿಜಿಸ್ಟರ್ ಮಾಡ್ಕೊಂಡ್ಬಿಡ್ತಾರೆ. ಯಾಕೆ ತಂಬ್ ಇಂಪ್ರೆಷನ್ ಕೊಡ್ತಾನೆ ಅಂದ್ರೆ ಅವ್ರ ಹತ್ರ ಇಂದ ದಳ್ಳಾಳಿಗಳು ತಗೊಂಡು ದಳ್ಳಾಳಿಗಳು ಖರೀದಿ ಕೇಂದ್ರಕ್ಕೆ ಬರಬಾರ್ದು ಅನ್ನೋ ಒಂದು ಕಾರಣದಿಂದ ಸರ್ಕಾರ ಈ ಒಂದು ಕಾನೂನು ಮಾಡಿರುತ್ತೆ. ಯಾರು ರೈತರು ಇರ್ತಾರೋ ಮೂಲ ರೈತರು ಅವರೇ ಬಂದ್ಬಿಟ್ಟು ತಂಬ್ ಇಂಪ್ರೆಷನ್ ಕೊಡೋದ್ರ ಮೂಲಕ ನಾನು ಇಷ್ಟು ಎಕರೆ ಬೆಳೆದಿದ್ದೀನಿ, ನಾನು ಇಷ್ಟು ರಾಗಿಯನ್ನು ನಿಮ್ಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಮಗೆ ಫಸ್ಟ್ ರಿಜಿಸ್ಟ್ರೇಷನ್ ಆಗಿರುತ್ತೆ. ಆ ರಿಜಿಸ್ಟ್ರೇಷನ್ ಎಲ್ಲ ಆದ್ಮೇಲೆ ನಾವು ಖರೀದಿ ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡ್ತೀವಿ. ಖರೀದಿ ಪ್ರಕ್ರಿಯೆ ಪ್ರಾರಂಭ ಹೇಗೆ ಮಾಡ್ತೀವಿ ಅಂದ್ರೆ ರಿಜಿಸ್ಟ್ರೇಷನ್ ಏನಾಗಿರುತ್ತೆ ಆ ಒಂದು ಬೇಸ್ ಅಲ್ಲಿ ಫಸ್ಟ್ ಇನ್ ಫಸ್ಟ್ ಔಟ್ ಅಂತ ಏನ್ ಕರಿತೀವಿ. ಸೀನಿಯಾರಿಟಿ ಪ್ರಕಾರ ನಾವು ಪ್ರತಿದಿನ ಒಂದು 20ರಿಂದ 25 ಜನ ರೈತರನ್ನ ರಾಗಿ ಖರೀದಿ ಕೇಂದ್ರಕ್ಕೆ ಕರೆಸ್ತೀವಿ. ಅವಾಗ ನಾವು ನಮ್ಮಲ್ಲಿ ಗ್ರೇಡರ್ ಅಂತ ಇರ್ತಾರೆ, ಅದನ್ನ ರಾಗಿನ ಚೆಕ್ ಮಾಡಿ ಗುಣಮಟ್ಟ ಯಾವ ತರ ಇದೆ ಅಂತ ನೋಡಿ ತಗೋಬೇಕಾಗುತ್ತೆ. ಅದರಲ್ಲಿ ಧೂಳು ಅಥವಾ ಏನಾದ್ರು ಅದು ಇನ್ನೂ ಒಂದು ತೇವಾಂಶ ಇತ್ತು ಅಂತ ಹೇಳಿದ್ರೆ ಅದನ್ನ ಒಣಗಿಸಿ ಮತ್ತೆ ತಗೊಂಬ ಅಂತ ಹೇಳ್ಬಿಟ್ಟು ನಾವು ವಾಪಸ್ ಕಳಿಸಿ ಮತ್ತೆ ಅದನ್ನ ನಾವು ಪರ್ಚೇಸ್ ಮಾಡೋದು ಆಗುತ್ತೆ. ನಾವಿಲ್ಲಿ 1 ಎಕರೆಗೆ ಕನಿಷ್ಠ 10 ಕ್ವಿಂಟಾಲ್ ರಾಗಿಯನ್ನು ರೈತ ಕೊಡೋದಕ್ಕೆ ಸರ್ಕಾರ ಆದೇಶ ಮಾಡಿರುತ್ತೆ. ಆ ರೀತಿ 50 ಕ್ವಿಂಟಾಲ್ ಗರಿಷ್ಠ ರಾಗಿ ಕೊಡೋದಕ್ಕೆ ಅವಕಾಶ ಇರುತ್ತೆ. 1 ಕ್ವಿಂಟಾಲ್ಗೆ 4886 ರೂಪಾಯಿ ಪ್ರಕಾರ ಸರ್ಕಾರ ನಿಗದಿಪಡಿಸಿರುತ್ತೆ. ರೈತರು ಏನ್ ರಾಗಿಯನ್ನು ಹಾಕಿ ಹೋಗಿರ್ತಾರೋ ಅವ್ರಿಗೆ 1 ವಾರದಿಂದ 10 ದಿನದೊಳಗೆ ಅವ್ರ ಅಕೌಂಟ್ಗೆ ನೇರವಾಗಿ
ಜಮಾ ಆಗುತ್ತೆ. ಇದರಲ್ಲಿ ಯಾವುದೇ ರೀತಿ ದಲ್ಲಾಳಿಗಳು ಒಂದು ಪ್ರವೇಶ ಇರೋದಿಲ್ಲ, ಸರ್ಕಾರ ಡೈರೆಕ್ಟ್ ಆಗಿ ಅವ್ರು ಕೊಡುತ್ತೆ. ಕೂರ್ಸಿರೋದು ಅವ್ರೆ, ಎಲ್ಲಾರ್ನು ಕೂರ್ಸಿ ಮಾರುಕಟ್ಟೆ ದರ ಎಲ್ಲರೂ ರಾಗಿ ಕೂತ್ಕೊಳ್ಳಿ, ಒಬ್ರು ನಿಂತ್ಕೊಳ್ಳೋದು ಬೇಡ. 4,776 ರೂಪಾಯಿ ಏನಿಲ್ಲ. ಈಗ ಮಾರುಕಟ್ಟೆಯಲ್ಲಿ 3,800 4,000 ಅಂದ್ರೆ ಹೆಚ್ಚಿಗೆ ಇರುತ್ತೆ. ಸರ್ಕಾರ ಇನ್ನೂ ಹೆಚ್ಚಿಗೆ ಯಾಕೆ ಕೊಡ್ತಾ ಇದೆ ಅಂದ್ರೆ, ಅನ್ನದಾತರು ಏನ್ ರೈತರು ಅಂತ ನಾವು ಕರಿತೀವಿ, ನಮ್ಮ ಗಡಿಯಲ್ಲಿ ಸೈನಿಕರು ಯಾವ ತರ ನಮಗೋಸ್ಕರ ದುಡಿತಾರೋ ಅದೇ ರೀತಿ ನಮ್ಮ ದೇಶದ ಒಳಗಡೆ ರೈತರು ನಮ್ಗೆ ಸೈನಿಕರಿಗೆ ಮತ್ತೆ ರೈತರಿಗೆ ಯಾವುದೇ ಕಾರಣಕ್ಕೂ ನಾವು ಎಲ್ಲೂ ಬೆಲೆ ಕಟ್ಟಕ್ಕೆ ಸಾಧ್ಯ ಆಗಲ್ಲ. ಯಾಕಂದ್ರೆ ಅವರು ರೆಸ್ಟ್ ತಗೊಂಡಿದ್ದಾರೆ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಎಲ್ಲಾ ಪ್ರಜೆಗಳು ಪರ್ಮನೆಂಟ್ ಆಗಿ ರೆಸ್ಟ್ ತಗೋಬೇಕಾಗುತ್ತೆ. ಆದ್ರಿಂದ ಈ ಒಂದು ಸಂದರ್ಭದಲ್ಲಿ ನಾವು ಸೈನಿಕರಿಗೆ ಮತ್ತೆ ರೈತರಿಗೆ ಬಹಳ ಧನ್ಯವಾದಗಳನ್ನ ಅರ್ಪಿಸಬೇಕಾಗುತ್ತೆ. ಮತ್ತೆ ಅವ್ರಿಗೆ ವಿಶೇಷವಾದ ಗೌರವವನ್ನ ನಾವು ಸೂಚಿಸಬೇಕಾಗಿತ್ತು. ಈಗ ಮೇಡಮ್ ಅವ್ರು ಗಮನಿಸಿರ್ಬೇಕಾಗಿತ್ತು, ನಾವು ಇಲ್ಲಿ ಅಧಿಕಾರಿಗಳಿಗೆ ಮಾತ್ರ ಚಾರ್ಜ್ ಇಲ್ಲ ರೈತರನ್ನ ಕರೆಸಿ, ರೈತರ ಕೈಯಲ್ಲಿ ಪೂಜೆ ಮಾಡಿಸಿ, ರೈತರನ್ನ ಕರ್ಸ್ಕೊಂಡ್ರಿಸಿ ಅಂದ್ರೆ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ಜೊತೆಗೆ ಈ ಒಂದು ಏನು ಬೆಳೆ ಬೆಳೀತಾರೆ ಅದಕ್ಕೆ ಜೀವನಾಧಾರನೇ ರೈತರ ಆಗಿರ್ತಾರೆ. ಈಗ ತಾವು ಕೇಳಿರ್ತೀವಿ 3G 4G 5G ಎಲ್ಲ ಅಂತ ಬರ್ತಾ ಇದೆ. ಇದೆಲ್ಲ ಸೈನ್ಸ್ ಅಡ್ವಾನ್ಸ್ ಆಗ್ತಾ ಇದೆ, ಮತ್ತೆ ಕಾಂಕ್ರೀಟ್ ನಾಡ್ತರ ಆಗ್ತಾ ಇದೆ. ಆದ್ರೆ ನಮಗೆ ಗಂಜಿ ಕೊಡ್ಬೇಕಾದ್ರೆ ಬೇಕಾಗಿರೋದು ಯಾರು? ರೈತರು ಬೇಕಾಗುತ್ತೆ. ಸೊ ಅಂತ ರೈತರನ್ನ ರೀಪ್ಲೇಸ್ ಮಾಡ್ತಕ್ಕಂಥ ಯಾವುದೇ ಒಂದು ವಿಜ್ಞಾನ ಬೆಳೆದಿಲ್ಲ, ಬೆಳೆಯೋದಕ್ಕೂ ಸಾಧ್ಯವಿಲ್ಲ. ಈ ಒಂದು ಸಂದರ್ಭದಲ್ಲಿ ಈ ಒಂದು ರಾಗಿ ಖರೀದಿ ಕೇಂದ್ರವನ್ನು ಉದ್ಘಾಟನೆ ಮಾಡಿಕೊಟ್ಟಂತ ಮಾನ್ಯ ಶಾಸಕರಿಗೆ ನಮ್ಮ ನಿಮ್ಮಲ್ಲಿ ಪೂರ್ವಕ ಹೃತ್ಪೂರ್ವಕವಾದ ಒಂದು ಅಭಿನಂದನೆಯನ್ನು ಸಲ್ಲಿಸ್ತಾ, ಈಗ ತಮ್ಮೆಲ್ಲರನ್ನು ಉದ್ದೇಶಿಸಿ ಮೇಡಮ್ ಅವರು ಮಾತಾಡ್ಬೇಕಂತ ಸಂದರ್ಭದಲ್ಲಿ ಓಕೆ. ರಾಗಿ ಖರೀದಿ ಕೇಂದ್ರ ಅಂತ ಪ್ರತಿ ತಾಲೂಕಲ್ಲೂ ರೈತರಿಂದ ರಾಗಿಯನ್ನ ಖರೀದಿ ಮಾಡುವಂಥದ್ದು, ರೈತರಿಗೆ ಬೆಂಬಲ ಕೊಡುವಂಥ ಒಂದು ಯೋಜನೆನ ಸರಿಯಾದ ರೀತಿ ಪಾರದರ್ಶಕವಾಗಿ ಮಾಡೋದಕ್ಕೆ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಆ ಯೋಜನೆ ಇನ್ನೂ ಎಷ್ಟು ಲಾಭದಾಯಕವಾಗಿದೆ ಅಂತ ರೈತರಿಗೆ ತಿಳಿಸುವಂಥದ್ರಲ್ಲಿ ಅಂತ ಯಶಸ್ವಿ ಆಗಿರುವಂಥ ಹೆಜ್ಜೆಗಳನ್ನ ಇಡಬೇಕು ಅಂತ ಹೇಳ್ತಾ, ಕೋಲಾರ ಜಿಲ್ಲೆ ವಿಶೇಷವಾಗಿ ರಾಗಿ ಬೆಳೀತಾರೆ. ಪ್ರತಿಯೊಬ್ಬ ರೈತ ಕುಟುಂಬದವರು ಕೂಡ 1 ಎಕರೆಯಲ್ಲಿ 2 ಎಕರೆಯಲ್ಲಿ ರಾಗಿ ಬೆಳೆಯುವಂಥ ಒಂದು ಸಂಸ್ಕೃತಿನ ಬೆಳೆಸ್ಕೊಂಡು ಬಂದಿದ್ದಾರೆ ನಮ್ಮ ಇಡೀ ಜಿಲ್ಲೆ ರೈತರು. ಅದು ವಿಶೇಷವಾಗಿ ನಮ್ಮ ಭಾಗದಲ್ಲಿ ರಾಗಿ, ಮತ್ತೆ ಮಂಡ್ಯ ಮೈಸೂರು ಈ ಕಡೆ ಎಲ್ಲ ಅಕ್ಕಿ, ಮತ್ತೆ ಉತ್ತರ ಕರ್ನಾಟಕದ ಕಡೆ ತೊಗರಿ, ಆ ಥರ ವಿಶೇಷವಾಗಿ ಆ ಜಿಲ್ಲೆಯಲ್ಲಿ ಏನೇನಕ್ಕೆ ವೈಶಿಷ್ಟ್ಯತೆ ಇದೆ, ಏನು ರೈತರು ಬೆಳೀತಾರೆ ಅದಕ್ಕೆ ಆದ್ಯತೆ ಕೊಡುವಂಥ ಯೋಜನೆ ಇದೆ. ಈಗ ಕೋಲಾರ ಜಿಲ್ಲೆಯಲ್ಲಿ ಒಟ್ಟು 8,000 ರೈತರು ನೋಂದಣಿ ಆಗಿದ್ದಾರೆ. ಅದನ್ನ ಅಕ್ಟೋಬರ್ ಇಂದ ಡಿಸೆಂಬರ್ ವರೆಗೂ ಒಂದು ನೋಂದಣಿ ಆಗ್ಲಿಕ್ಕೆ ಇವ್ರಿಗೆ ಕಾಲಾವಕಾಶ ಕೊಡ್ತಿರ್ತಾರೆ. ಕೆಲವೊಂದು ರೈತರು ಕಳೆದ 5-10 ವರ್ಷಗಳಿಂದಾನು ಕೂಡ ಆಹಾರ ಇಲಾಖೆಗೆ ಅವ್ರು ಬೆಳೆದಂತ ರಾಗಿನ ಹಾಗೆ ಅವ್ರಿಗೆ ಕೊಡುವಂತ ಒಂದು ಪದ್ಧತಿನ ಬೆಳೆಸ್ಕೊಂಡು ಬಂದಿದ್ದಾರೆ. ಎಷ್ಟೋ ಜನ ರೈತರಿಗೆ ಇದು ಮಾಹಿತಿ ಇಲ್ಲ. ಕೆಲವೊಂದು ಜಾಗದಲ್ಲಿ 3,600 1 ಕ್ವಿಂಟಾಲ್ಗೆ, ಇಲ್ಲ 800 1 ಕ್ವಿಂಟಾಲ್ಗೆ ಮಧ್ಯವರ್ತಿಗಳ ಹಾವಳಿಗೆ ಸಿಕ್ಕಾಕೊಂಡು ರೈತ ರಾಗಿ ಬೆಳೆಯೋಗೆನೆ ಅವ್ರು ಅಡ್ವಾನ್ಸ್ ಕೊಡ್ತಾರೆ, ಗೊಬ್ಬರಕ್ಕೆ ಅಡ್ವಾನ್ಸ್ ಕೊಡ್ತಾರೆ. ಆ ತರ ಅವರ ಫೈನಾನ್ಷಿಯಲ್ ಕ್ರೈಸಿಸ್ ಇಂದ, ಅಂದ್ರೆ ದುಡ್ಡು ಅವತ್ತು ಬೆಳೆ ಇಡೋಗ ಯಾರು ದುಡ್ಡು ಕೊಟ್ಟಿರ್ತಾರೋ ಅವರಿಗೆ ಅವ್ರು ಬೆಳೆದಿರೋದೆಲ್ಲ ತಗೊಂಡೋಗಿ ಕೊಡುವಂಥದ್ದನ್ನ, ಇದನ್ನ ಮೀರಿ ರೈತರಿಗೆ ರಾಗಿಯ ಮಹತ್ವವನ್ನ ನಾವು ಅರ್ಥ ಮಾಡ್ಕೊಂಡು, ರಾಜ್ಯ ಸರ್ಕಾರ ಅರ್ಥ ಮಾಡ್ಕೊಂಡು, ರೈತನ ಏನ್ ಬೆಳೆ ಬೆಳೆದಿರ್ತಾರೆ ಮಧ್ಯವರ್ತಿಗಳಿಗಿಂತ ಇನ್ನ ಹೆಚ್ಚಿಗೆನೆ ಸರ್ಕಾರ ಬೆಂಬಲ ಬೆಲೆ ಕೊಟ್ಟು ತಗೊಳ್ತಾ ಇರುವಂತದ್ದು ವಿಶೇಷವಾಗಿರುವಂತದ್ದು. ರೈತರಿಗೆ 1 ಕ್ವಿಂಟಾಲ್ಗೆ ಸರಾಸರಿ 1,200 ಅಥವಾ ಒಂದು ಮಧ್ಯವರ್ತಿ 3,600 ತಗೊಂಡ್ರೆ ಸರ್ಕಾರ 4,886 1 ಕ್ವಿಂಟಾಲ್ಗೆ ತಗೊಂತಾ ಇದೆ. ಅಂದ್ರೆ ಅವ್ರಿಗೆ 1 ಕ್ವಿಂಟಾಲ್ ರಾಗಿ ಬೆಳೆದ್ರೆ 1,000 ಜಾಸ್ತಿ ಲಾಭ, ಮಾರ್ಕೆಟ್ಗೆ ಅಂತಾನು ಜಾಸ್ತಿ ಲಾಭ ರೈತರಿಗೆ ಇಲ್ಲಿ ಸಿಗುತ್ತೆ. ಆಮೇಲೆ 1 ಎಕರೆಗೆ 10 ಕ್ವಿಂಟಾಲ್ ತಗೊಳ್ಳೋ ಅಂಥದ್ದು ಒಂದು ಯೋಜನೆ ಇದು. ಎಷ್ಟು ಎಕರೆ ಇದ್ರೂ ಕೂಡ ಒಬ್ಬ ರೈತನ ಹತ್ರ 50 ಕ್ವಿಂಟಾಲ್ ಖರೀದಿ ಮಾಡುವಂತ ಒಂದು ಇದನ್ನ ಇಲ್ಲಿ ಪ್ರೊಸೀಜರ್ಸ್ನ ಫಾಲೋ ಮಾಡಿಸ್ತಾ ಬಂದಿದ್ದಾರೆ. ಬಟ್ ಇದು ಹೆಚ್ಚಿನ ರೈತರಿಗೆ ಮಾಹಿತಿ ಇಲ್ಲ ಅನ್ನುವಂಥದ್ದನ್ನೇ ನಾನು ಹೇಳ್ತಾ ಇರುವಂಥದ್ದು. ಇಡೀ ಜಿಲ್ಲೆಯಲ್ಲಿ 8,000 ರೈತರು ಇಲ್ಲಿ ನೋಂದಣಿ ಮಾಡಿದ್ದಾರೆ, ಇಡೀ ಜಿಲ್ಲೆಯಲ್ಲಿ. ಹಂಗನ್ಬಿಟ್ಟು KGF ಅಲ್ಲೂ ಈ ತರ ಒಂದು ರೈತರ ಖರೀದಿ ಕೇಂದ್ರ ಇದೆ ಅಂತ ಮಾಹಿತಿ ತುಂಬಾ ಕಡಿಮೆ ಇದೆ. ಅದರಿಂದ ನಮ್ಮಲ್ಲಿ 128 ರೈತರು ಅಷ್ಟೇ ಇಲ್ಲಿ ನೋಂದಣಿ ಆಗಿದ್ದಾರೆ. ಇದು ನೋಂದಣಿ ಅವಧಿ ಮುಗ್ದೋಗಿ ಈಗ ರೈತರಿಂದ ರಾಗಿ ತಗೊಳ್ಳೋ ಅಂತ ಒಂದು ಸಮಯ ಆ ದಿನನ ಇವತ್ತು ಅರ್ಥಪೂರ್ಣವಾಗಿ ಮಾಡಬೇಕು ಅಂತಂದ್ಬಿಟ್ಟು ಇದು ಕಾರ್ಯಕ್ರಮ ತರ ಮಾಡಿದ್ದಾರೆ. ಹಿಂದೆ ಕಳೆದ ವರ್ಷ 2024-25 ಅಲ್ಲಿ ರೈತರ ಹತ್ರ 1 ಕ್ವಿಂಟಾಲ್ನ 4,290 ರೂಪಾಯಿ, ಅಂದ್ರೆ ಅವತ್ತು 586 ರೂಪಾಯಿ ಜಾಸ್ತಿ ಆಯ್ತು. ಕಳೆದ ವರ್ಷ 4,290 ಅಂದ್ರೆ
ಅವತ್ತಿಗೂ ಈಗೂ ಒಂದು ಕ್ವಿಂಟಾಲ್ಗೆ ಹತ್ತತ್ರ 600 ರೂಪಾಯಿ ಅಥವಾ 680 ರೂಪಾಯಿ ಅಷ್ಟು ಜಾಸ್ತಿ ಆಗಿದೆ ಅಂತ. ಸೊ ಈ ತರದ ವ್ಯವಸ್ಥಿತವಾಗಿರುವಂತ ಮಾಹಿತಿ ರೈತರಿಗೆ ಇಲ್ಲ. ನಮ್ಮ ಜಿಲ್ಲೆ ರೈತರಿಗೆ ರಾಗಿ ಇಲ್ಲಿ ತಗೋತಾರೆ, ರಾಗಿ ಮತ್ತೆ ಮಾರ್ಕೆಟ್ಗಿಂತ ಮತ್ತೆ ಹೊರಗಡೆ ದಲ್ಲಾಳಿಗಳಿಗಿಂತ ಸರ್ಕಾರನೇ ತುಂಬಾ ಮಹತ್ವ ಕೊಟ್ಟು ಇದೊಂದು ಯೋಜನೆ ಎಷ್ಟು ಲಾಭದಾಯಕವಾಗಿದೆ. ಯಾರು ರಾಗಿ ಬೆಳಿತಾನೆ ಆ ರೈತ ಲಾಸ್ ಆಗಲ್ಲ. ಭತ್ತಗಿಂತ ಬೆಲೆ ಇವತ್ತು ರಾಗಿ ಕೊಟ್ಟಿದ್ದಾರೆ ಸರ್ಕಾರ ಅನ್ನುವಂತ ಮಾಹಿತಿನೇ ಎಲ್ಲ ರೈತರಿಗೂ ಇರಲ್ಲ. ಚಿಕ್ಕ ಚಿಕ್ಕ ರೈತರಿರ್ತಾರೆ, ಆ 1 ಎಕರೆ 2 ಎಕರೆ ಇರೋ ರೈತರಿಗೆ ಈ ಮಾಹಿತಿ ಇದ್ರೆ ಹುಡ್ಕೊಂಡ್ ಬರ್ತಾರೆ. ಬೇರೆ ದೂರ ಹೋಗ್ಬೇಕು, ಕೋಲಾರ್ಗೆ ಹೋಗ್ಬೇಕು, ಇನ್ನೊಂದು ಬಂಗಾರಪೇಟೆಗೆ ಹೋಗ್ಬೇಕಂದ್ರೆ ದೂರ ಆಗುತ್ತೆ. KGF ಬರಕ್ ಯಾರಿಗೂ ಕಷ್ಟ ಆಗಲ್ಲ, ಟ್ರಾನ್ಸ್ಪೋರ್ಟು ಕಷ್ಟ ಆಗಲ್ಲ. ಇದು ವ್ಯವಸ್ಥಿತವಾಗಿ ಯಾರಿಗೂ ಮಾಹಿತಿ ಇಲ್ಲ. ಇದೊಂದು ಉತ್ತಮವಾಗಿರುವಂತ ಯೋಜನೆ. ಆಮೇಲೆ ಆಹಾರ ಇಲಾಖೆ ರೈತರ ಹತ್ರ ರಾಗಿ ಭತ್ತ ಏನೇ ತಗೊಂಡ್ರು ಕೂಡ ಮತ್ತೆ ಅದು ಫೇರ್ ಡಿಪೋಸ್ಗೆ ಕೊಟ್ಟು ಮತ್ತೆ ರೈತರಿಗೆ BPL ಕಾರ್ಡ್ಗೆ APL ಕಾರ್ಡ್ಗೆ ಕೊಡುವಂತ ಯೋಜನೆಗೆ ಇದನ್ನ ಸದ್ಬಳಕೆ ಮಾಡ್ಕೊಂತ ಇರೋದ್ರಿಂದ ಮಾಹಿತಿಯ ಕೊರತೆ ನಮ್ಮ ಭಾಗದಲ್ಲಿ, ನಮ್ಮ ಕ್ಷೇತ್ರದಲ್ಲಿ ರೈತರಿಗೆ ಮಾಹಿತಿಯ ಕೊರತೆ ಇದೆ. ರೈತರನ್ನ ನಾವೆಷ್ಟು ಗೌರವವಾಗಿ ನೋಡ್ಬೇಕು ಅಂತಂದ್ರೆ ಇವತ್ತಿನ ದಿನಗಳಲ್ಲಿ ಕೃಷಿನ ಗೌರವವಾಗಿ ಅನುಸರಿಸೋರು ಕಡಿಮೆ ಆಗಿದ್ದಾರೆ. ಇವತ್ತು ಇವ್ರ ತಂದೆ ತಾತ ಮಾಡಿದಾರೆ, ಆದ್ರೆ ಮಕ್ಳು ಯಾರು ಮಾಡಲ್ಲ. ಅದು ಪಾರಂಪರಿಕವಾಗಿ ಅದು ಕೃಷಿನ ಅಭ್ಯಾಸ ಮಾಡ್ತಾ ಇಲ್ಲ. ಆದ್ರೆ ಕೃಷಿ ಭಾರತ ದೇಶದಲ್ಲಿ ಪ್ರತಿ ಹಂತದಲ್ಲೂ ಲಾಭದಾಯಕವಾಗಿರುವಂತ ಕೃಷಿನೇ ನಮ್ಗೆ ಬೇರೆ ಎಲ್ಲಾ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಭಾರತ ದೇಶ ಏನೇ ಬೆಳೆ ಬೆಳೆಯೋದಿಕ್ಕೆ ಆರೋಗ್ಯಕರವಾಗಿರುವಂತ ವಾತಾವರಣ ಇದೆ. ನಮ್ಮ ಭಾಗದಲ್ಲಿ ರಾಗಿ, ಇನ್ನೊಂದು ಭಾಗದಲ್ಲಿ ಭತ್ತ, ಇನ್ನೊಂದು ಭಾಗದಲ್ಲಿ ತೊಗರಿ, ಇನ್ನೊಂದು ಭಾಗದಲ್ಲಿ ಕಬ್ಬು. ಆ ರೀತಿ ನಮ್ಮ ಇಡೀ ಭಾರತ ದೇಶ ವಿಶಿಷ್ಟತೆಯಲ್ಲಿ ಎಲ್ಲಾ ಭಾಗದಲ್ಲೂ ಕೂಡ ಹಣ್ಣು ತರಕಾರಿ ಎಲ್ಲ ಬೆಳೆಯೋದಕ್ಕೂ ನಮ್ಮ ಭಾರತ ದೇಶದ ಒಂದು ಹವಾಮಾನ ಅದು ಬಹಳ ಆರೋಗ್ಯಕರವಾಗಿದೆ. ಬೇರೆ ದೇಶಗಳಲ್ಲಿ ಖಂಡಿತವಾಗೂ ಹತ್ತತ್ರ 110 ದೇಶಗಳಲ್ಲಿ ನಮ್ಮ ರೀತಿಯ ಆರೋಗ್ಯಕರವಾಗಿರುವಂತ ತರಕಾರಿ, ಹಣ್ಣು, ಕಾಳು, ಆಮೇಲೆ ಸಿರಿಧಾನ್ಯಗಳು ಬೆಳೆಯೋದಿಕ್ಕೆ ಯೋಗ್ಯವಾಗಿರೋ ವಾತಾವರಣನೂ ಇಲ್ಲ, ಭೂಮಿನೂ ಇಲ್ಲ. ನಮ್ಮ ಭೂಮಿ ತಾಯಿ ಅಷ್ಟು ಫಲವತ್ತತೆಯಿಂದ ಇದ್ದಾಳೆ ಅನ್ನುವಂಥ ಸತ್ಯನ ಅರ್ಥ ಮಾಡಿಸುವಂತ ಕೆಲಸ ಆಹಾರ ಇಲಾಖೆಯವರು ಇನ್ನೂ ಚೆನ್ನಾಗಿ. ಇವರು ನಮ್ಮ ಮಲ್ಲಿಕಾರ್ಜುನ್ ಸರ್ ಅವರು ಹಿಂದೆ ನಮ್ಮಲ್ಲೇ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ರು. ಇವತ್ತು ಪ್ರಸಾದನ್ ಅವರು ವ್ಯವಸ್ಥಾಪಕರು ಇದ್ದಾರೆ, ಜಿಲ್ಲಾ ವ್ಯವಸ್ಥಾಪಕರಿದ್ದಾರೆ. ಅವರು ಇವತ್ತು ಇಲ್ಲಿಗೆ ಬಂದಿದ್ದಾರೆ. ಇವ್ರು ಅನುಭವ ಮಾತು ಹೇಳ್ತಾ ಇದಾರೆ. ಅವ್ರ ತಾತನ್ನ ನೆನ್ಸ್ಕೊಂತ ಇದಾರೆ. ಆದ್ರೂ ನಾನು ನಮ್ಮೂರಲ್ಲಿ 20 ಕ್ವಿಂಟಾಲ್ ಬೆಳೆದಿದ್ದೀನಿ ರಾಗಿ ಅಂತ ಇದಾರೆ. ಬಟ್ ಈ ಮಾಹಿತಿ ನೀವು ರೈತರಿಗೆ ಕೊಡಿ, ಚಿಕ್ಕ ರೈತರಿಗೆ ಕೊಡಿ. ಭತ್ತಗಿಂತ ರಾಗಿಗೆ ಇಷ್ಟು ಬೆಲೆ ಬಂದಿದೆ ಅಂದ್ರೆ ಇನ್ನೂ ರೈತ ದೂರದೃಷ್ಟಿಯಿಂದ ಆ ರಾಗಿನ ಕಾಪಾಡ್ಕೊಂತಾನೆ, ನಿಮ್ಮ ಖರೀದಿ ಕೇಂದ್ರಗಳನ್ನ ಹುಡ್ಕೊಂಡ್ ಬರ್ತಾನೆ. ಅದ್ರ ಜೊತೆಯಲ್ಲಿ ಹೇಳ್ಬೇಕು, ಭಾರತ ದೇಶದಲ್ಲಿ ಇವಕ್ಕೆಲ್ಲ ಬೇಡಿಕೆ ಜಾಸ್ತಿ ಆಗತ್ತೆ ಅಂತ ಅಂದ್ಬಿಟ್ಟು ಹೇಳ್ಬೇಕು. ಮೊನ್ನೆ ಲಾಸ್ಟ್ 1 ವಾರ 10 ದಿನ ಚರ್ಚೆ ಎಲ್ಲ ಆಗಿರೋದು ನಮ್ಮ ಕಾಳುಗಳು ಬೇಳೆ ಎಲ್ಲ ಏನು ನಮ್ಮ ಭಾರತ ದೇಶದಲ್ಲಿದೆ ಅದಕ್ಕೆ ಎಷ್ಟು ಬೆಲೆ ಇದೆ, ಬೇಡಿಕೆ ಇದೆ. ಚರ್ಚೆ ಏನಾದ್ರೂ ಆಗ್ಲಿ, ಬೆಲೆ ಬೇಡಿಕೆ ಎರಡೂ ಇದೆ ಅನ್ನುವಂತ ಸತ್ಯನ ರೈತರಿಗೆ ತಿಳಿಸ್ಬೇಕು. ರೈತ ಎಷ್ಟು ವರ್ಷ ದುಡ್ದಿದ್ದಾನೆ, ಒಂದಿನ ಆದ್ರೂ ಹೆಮ್ಮೆಯಿಂದ ನಾನು ರಾಗಿ ಬೆಳೆದೆ, ನನ್ಗೆ ಇಷ್ಟು ಗೌರವ ಸಿಕ್ತು, ನಾನು ಇವತ್ತು ಬೆಳೆದಿದ್ದಕ್ಕೆ ನನಗೆ ಈ ಲಾಭನೂ ಸಿಕ್ತು, ಗೌರವ ಸಿಕ್ತೋ. ಗೌರವ ಯಾವಾಗ್ಲೂ ಇರುತ್ತೆ ರೈತರಿಗೆ. ಗೌರವ ಯಾವತ್ತು ಅವ್ರಿಗಿರೋಂಥ ಕೃಷಿ, ಅವ್ರಿಗಿರೋಂಥ ಆ ಕಲೆ ಇನ್ಯಾರಿಗೂ ಬರಕ್ಕಾಗಲ್ಲ. ಅದ್ರಲ್ಲಿ ಯಾವತ್ತಾದ್ರೂ ಒಂದು ಸಂತಸ ನಾವು ರೈತರಲ್ಲಿ ನೋಡ್ಬೇಕಂದ್ರೆ ಅವ್ರನ್ನ ಕರೆಯುವಂಥದ್ದು ನೋಡ್ಬೇಕು. ಅವ್ರನ್ನ ಕರೆದು ಅವರೆಲ್ಲ ಆ ಖುಷಿನ ನಾವು ನೋಡ್ಬೇಕು. ಇಲ್ಲಾಂದ್ರೆ ಅವ್ರ ಮಧ್ಯವರ್ತಿಗಳ ಕೈಗೆ ಸಿಕ್ಕಾಕೊಂಡ್ರೆ ಲಾಭನೂ ನೋಡಕ್ಕಾಗಲ್ಲ, ಅವರ ಪಜೀತಿಯಲ್ಲಿ ಉಳ್ದೋಗ್ತಾರೆ. ಇಲ್ಲಾಂದ್ರೆ ಕಷ್ಟ ಬಿದ್ದು ಅವರಾಗಿ ಅವರು ಕಾಪಾಡ್ಕೊಂತಾರೆ. ನೀವು ಹೇಳೋ ತರ ರಾಗಿ ಎಷ್ಟು ಆರೋಗ್ಯಕರ ಅನ್ನುವಂಥ ವಿಚಾರ ಹೇಳಿದ್ರಿ. ರಾಗಿ ಫಸ್ಟ್ ಎಲ್ಲ ರಾಗಿ ತಿಂತಾ ಇದ್ರೆ ಅವರು ಬಡವರು ಅಂತ ನೋಡ್ತಾ ಇದ್ರು, ಹಬ್ಬಕ್ಕೆ ಮಾತ್ರ ಅನ್ನ ಮಾಡ್ತಾ ಇದ್ರು. ಇವಾಗ ರಾಗಿಗೆ ಒಂದು ಮಹತ್ವ ಬಂದಿದೆ ಅನ್ನುವಂಥದ್ದು ಬರೋ ದಿನಗಳಲ್ಲಿ ಹೆಚ್ಚು ರಾಗಿ ಬೆಳೆಯುವಂತ ರೈತರನ್ನ ನಾವು ಜಾಸ್ತಿ ಪ್ರೋತ್ಸಾಹ ಕೊಡಬೇಕು. ಅನ್ನಕ್ಕೂ ಮಹತ್ವ ಇದೆ, ರಾಗಿಗೂ ಜಾಸ್ತಿ ಅತಿ ಹೆಚ್ಚು ಮಹತ್ವ ಇದೆ ಅನ್ನುವಂಥ ಸತ್ಯನ ಅರ್ಥ ಮಾಡಿಸ್ಬೇಕಂದ್ರೆ ಇಂಥ ಕಾರ್ಯಕ್ರಮಗಳು, ಇಂಥ ಅರ್ಥಪೂರ್ಣವಾಗಿರುವಂಥ ಕಾರ್ಯಕ್ರಮಗಳು, ಯೋಜನೆಗಳು ಇತ್ತು. ಆದ್ರೆ ಪಾರದರ್ಶಕವಾಗಿ ರೈತರಿಗೆ ಮುಟ್ಟೋ ಅಂತ ಯೋಜನೆ ಆಗಿರ್ಲಿಲ್ಲ. ಈಗ ರೈತರನ್ನ ಕರೆಸಿ ರೈತರಿಗೆ ಈ ವಿಚಾರಗಳನ್ನೆಲ್ಲ ತಿಳಿಸಿ ಅನ್ನುವಂಥದ್ದಿದೆ. ಅವರ ಅನುಭವದ ಮಾತುಗಳನ್ನು ಕೇಳಿಸ್ಕೊಳ್ಳಿ. ನಿಮ್ಗೆ ಖುಷಿ ಇದೆಯಾ ಇವತ್ತು
ರಾಗಿ ಸರ್ಕಾರ 1 ಕ್ವಿಂಟಾಲ್ನ 4,886 ರೂಪಾಯಿಗೆ 1 ಕ್ವಿಂಟಾಲ್ ತಗೊಂತಾ ಇದ್ದಾರೆ. ಹಿಂದೆ ಯಾವತ್ತಾದ್ರೂ ಭವಿಷ್ಯದಲ್ಲಿ ಹಿಂದೆ ನಿಮ್ಗೆ 1 ಕ್ವಿಂಟಾಲು 4,800 ಅಥವಾ 4,886ಗೆ ತಗೊಂಡಿದ್ರ? ಯಾರಾದ್ರೂ ತಗೊಂಡಿದ್ರ? ಇಂಥ ವಿಚಾರಗಳಲ್ಲಿ ಮಾಹಿತಿನೇ ಇಲ್ಲ. ನಮ್ಮ ರೈತರು ತುಂಬಾ ಮುಗ್ಧರು ಇದ್ದಾರೆ, ಕಷ್ಟಜೀವಿಗಳವರು. ಅವರಿಗೆ ಇಂಥ ಪ್ರೋತ್ಸಾಹದಾಯಕವಾಗಿರುವಂತ ನಿಮ್ ನುಡಿ ಮತ್ತೆ ಇಂಥ ಯೋಜನೆಗಳ ಮಹತ್ವವನ್ನ ಅರ್ಥ ಮಾಡಿಸ್ಬೇಕು, ಇನ್ನೂ ಹೆಚ್ಚಿಗೆ ಅರ್ಥ ಮಾಡಿಸ್ಬೇಕು ಅಂತ ಹೇಳ್ತೀನಿ. ಈ ಕಾರ್ಯಕ್ರಮನ ಇನ್ನೂ ಒಂದು ರೈತರ ಜಾಗದಲ್ಲಿ ಮಾಡಿ, ನೀವೆಲ್ಲ ಅಲ್ಲಿ ಖರೀದಿ ಮಾಡೋ ಹತ್ರ ಹೋಗಿ ಅಲ್ಲಿ ಅವ್ರಿಗೆ ಅವೇರ್ನೆಸ್ ಕೊಡಿ. ಎಲ್ಲಿ ಚೆನ್ನಾಗಿ ರೈತರು ರಾಗಿ ಬೆಳೆದಿದ್ದಾರೆ ಅವ್ರು ಹುಡ್ಕೊಂಡು ಹೋಗಿ ಖುಷಿ ಪಡ್ತಾರೆ. ಅವರೇ ರೈತರನ್ನ ಕರೀತಾರೆ, ರಾಗಿ ಬೆಳೆಯೋರ್ನ. ನೀವು ಕರೆಯೋದೇ ಬೇಡ. ಇನ್ನೊಂದು ಒಳ್ಳೆ, ನೀವೇ ಈ ಥರದನ್ನೆಲ್ಲ ಮಾಡಿ ಅನ್ನಿ, ಅವರೇ ಮಾಡ್ತಾರೆ. ನೀವು ಖರೀದಿ ಆಗಿ ನೀವೇ ಅಲ್ಲಿ ಹೋಗಿ ಆ ಥರದ್ದು ಒಂದು ಕಾರ್ಯಕ್ರಮ ಮಾಡಿ ಅಂತ ಹೇಳ್ತಾ, ಇದೊಂದು ಉತ್ತಮವಾಗಿರುವಂಥ ಯೋಜನೆ, ರೈತರಿಗೆ ಮಹತ್ವವಾಗಿರುವಂಥ ಯೋಜನೆ. ಆಮೇಲೆ ಇದೊಂದು ರಾಗಿ ಹೆಚ್ಚಿಗೆ ನೀರಿನ ಅವಶ್ಯಕತೆ ಇಲ್ಲದೆ ಇರುವಂಥ ಬೆಳೆ. 1 ಮಳೆ ಅಥವಾ 2 ಮಳೆಗೆ ರಾಗಿನ ಬೆಳೆಸುವಂತ ಒಂದು ಯೋಜನೆ ಇದು. ನಾವು ಅದಕ್ಕೆ ಭೂಮಿ ತಾಯಿ ಅಂತ ನಾವು ಯಾವಾಗ್ಲೂ ಭೂಮಿ ತಾಯಿ ಅಂತ ಅವ್ರನ್ನ ನಾವು ಆರಾಧಿಸೋದು. ಯಾಕಂದ್ರೆ ಆ ತಾಯಿ ಪ್ರತಿಯೊಬ್ಬ ರೈತನ ಯಾವುದೋ ಒಂದು ರೀತಿಯಲ್ಲಿ ಕೈ ಹಿಡಿತಾರೆ. ಇದೊಂದು ಫಲವತ್ತವಾಗಿರುವಂತ ಭೂಮಿಗೆ ಒಂದು ಮಳೆ ಅಥವಾ 2 ಮಳೆ ಬಂದ್ರೆ ಇಂಥ ಆರೋಗ್ಯಕರವಾಗಿರುವಂತ ಬೆಳೆಗಳನ್ನ ಆ ತಾಯಿ ಕೊಡ್ತಾ ಎಷ್ಟೋ ವರ್ಷಗಳಿಂದ ಕೊಡ್ತಾ ನಮ್ಮ ರೈತರನ್ನ ರಕ್ಷಣೆ ಮಾಡ್ಕೊಂಡು ಬಂದಿದ್ದಾರೆ. ಅಷ್ಟೇ ನನಗೂ ಗೊತ್ತು. ನನಗೆ ವ್ಯವಸಾಯ ಬರಲ್ಲ, ನಾನು ಏನು ಕಲ್ತಿಲ್ಲ. ಆದ್ರೆ ಅವ್ರನ್ನ ನೋಡಿದ್ರೆ ಗೌರವ. ನನಗೂ ಅವ್ರನ್ನ ಇನ್ನೂ ಚೆನ್ನಾಗಿ ಅವ್ರಿಗೆ ಸರ್ಕಾರದ ಯೋಜನೆಗಳು ಅವ್ರಿಗೆ ಮುಟ್ಬೇಕು ಅನ್ನೋದಿದೆ. ನಂಗಂತೂ ಗೊತ್ತಿಲ್ಲ ಏನು, ನನ್ಗೆ ಅದು ಎಷ್ಟು ತಿಂಗಳಲ್ಲಿ ಮಾಡಬೇಕು, ಹೆಂಗ್ ಮಾಡಬೇಕು. ಖುಷಿ ಆಗತ್ತೆ ನೋಡಿದ್ರೆ. ಏನು ಕಲ್ತಿಲ್ಲ ನಾನು. ಆದ್ರೆ ಅವ್ರಿಗೆ ಮುಂದೆ ಬರೋ ಅಂಥ ದಿನಗಳು ಭವಿಷ್ಯತ್ತು ಲಾಭದಾಯಕವಾಗಿರ್ಲಿ. ರೈತನೂ ಕೂಡ ಖುಷಿಯಾಗಿ, ನಾನು ವ್ಯವಸಾಯ ಮಾಡಿದ್ರು ನನಗೆ ಖುಷಿ ಇದೆ, ನಾನು ಇಡೀ ದೇಶಕ್ಕೆ ಅನ್ನ ಕೊಡೋ ಅಂತವನು, ಈಗೀಗ ಲಾಭನೂ ಬರ್ತಾ ಇದೆ ಅನ್ನುವಂಥ ಖುಷಿನ ನಾವು ರೈತರಲ್ಲಿ ನೋಡ್ಬೇಕು ಅಂತ ಹೇಳ್ತಾ, ರೈತರು ಬೆಳೆದ್ರೇನೆ ಬಡವರು ದುಡ್ಡಿರೋರು ಯಾರಿಗೋ ಹೊಟ್ಟೆ ತುಂಬೋದು. ರೈತ ಯಾವತ್ತಾದ್ರೂ ಮನೇಲಿ ಕುತ್ಕೊಂಡ್ರೆ ನೋವಿಂದ ಯಾರಿಗೂ ಅನ್ನ ಸಿಗಲ್ಲ. ಅದರಿಂದ ರೈತನ ಯಾವತ್ತೂ ನಾವು ಅಯ್ಯೋ ಅನ್ನಿಸ್ಬಾರ್ದು. ಅವ್ರನ್ನ ಇನ್ನೂ ಒಳ್ಳೆ ವಾತಾವರಣದಲ್ಲಿ, ಇನ್ನೂ ಅವ್ರಿಗೆ ಏನೇನು ಸರ್ಕಾರದ ಯೋಜನೆಗಳು ಅವ್ರ ಮನೆ ಬಾಗಿಲಿಗೆ ಮುಟ್ಟೋ ಅಂತ ಎಲ್ಲ ಗೌರವವಾಗಿ ಮಾಡೋ ಅಂತ ಕೆಲಸನ ನಾವೆಲ್ಲರೂ ಮಾಡ್ಬೇಕು, ನಾವು ಇಲಾಖೆಯವರು ಮಾಡಬೇಕು ಅಂತ ಹೇಳ್ತಾ, ಮತ್ತೆ ನೀವು ಈ ಕಾರ್ಯಕ್ರಮನ ರೈತರ ಜಮೀನಲ್ಲಿ ಹೋಗಿ ಇದೇ ರೀತಿ ನೀವು ಪೂಜೆ ಮಾಡಿಸಿ ಖರೀದಿ ಮಾಡ್ಕೊಂಡು ಬನ್ನಿ, ಒಳ್ಳೇದಾಗತ್ತೆ ಅಂತ ಹೇಳ್ತಾರೆ.